ಒಂದು ಸಮಾವೇಶ ಮೂರು ಉದ್ದೇಶ ಅನ್ಕೊಂಡಂತೆಯೇ ಸಿದ್ದರಾಮೋತ್ಸವದ ಮುಖೇನವಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶಿಸುವ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯೋತ್ಸವದ ಮಾದರಿಯ ಈ ಕಾರ್ಯಕ್ರಮದ ಮುಖೇನವಾಗಿ ಅಷ್ಟೆಲ್ಲ ಏಕಕಾಲಕ್ಕೆ 3 ಹಕ್ಕಿ ಹೊಡೆಯೋ ಪ್ರಯತ್ನ ಪಟ್ಟಿದ್ದಾರೆ. ಏನವು ಬನ್ನಿ ನೋಡೋಣ. ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅನ್ಯಾಯ ಮಾಡಬಾರದು, ಯಾವ ಹೆಣ್ಣು ಮಕ್ಕಳ ತಂಟೆಗೆ ಹೋಗಕೂಡದು. ದ್ರೌಪದಿಯ ತಂಟೆಗೆ ಹೋಗಿ ದುಶ್ಯಾಸನ ದುರ್ಯೋಧನನ ಕಥೆ ಏನಾಯ್ತು ಅದು ಇತಿಹಾಸ. ಆ ಇತಿಹಾಸವನ್ನ ನಾವು ಮರಿಬಾರದು. ಮೂಡ, ವಾಲ್ಮೀಕಿ, ವಕ್ಫ್ ಒಂದ ಎರಡ ಸಾಲು ಸಾಲು ವಿಪಕ್ಷಗಳ ಆರೋಪಗಳಿಗೂ ಈ ಸಮಾವೇಶ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಕಾಂಗ್ರೆಸ್ ಸಚಿವರು, ಶಾಸಕರು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಆರ್ಭಟಿಸಿದ್ದಾರೆ. ಯಾವ ಕಾರಣಕ್ಕೂ ಮೈತ್ರಿ ಪಕ್ಷಗಳ ಷಡ್ಯಂತ್ರ ಫಲಿಸಲ್ಲ ಅಂತ ಕೈ ನಾಯಕರು ಗುಡುಗಿದ್ದಾರೆ. ಬಿಜೆಪಿಗೆ ಜೆಡಿಎಸ್ಗೆ ಇಲ್ಲಿಂದ ಒಂದು ಸಂದೇಶ ಹೋಗಬೇಕು. ಹೋಗಿ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದುಬಿಟ್ಟು ಸಿಬಿಐ, ಐಟಿ, ಇಡಿ, ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೋತಾ ಇದ್ದಾರೆ. ನಿಜವಾದ ಚಾಣಕ್ಯ, ಚುನಾವಣಾ ಚಾಣಕ್ಯ ಅಂದ್ರೆ ಸನ್ಮಾನ್ಯ ಸುರ್ಜೇವಾಲಾರವರು. ಅಷ್ಟೇ ಅಲ್ಲ, ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು. ನೀವು ಸಿದ್ದರಾಮಯ್ಯಗೆ ಮತ್ತೊಂದಿಷ್ಟು ಶಕ್ತಿ ತುಂಬಬೇಕು ಅಂತ ಕಾಂಗ್ರೆಸ್ ಸಚಿವರು ಆಗ್ರಹಿಸಿದ್ರು. ಏನೇ ಆರೋಪಗಳನ್ನ ಮಾಡಿದ್ರು ಸಿದ್ದರಾಮಯ್ಯ ಬಗ್ಗೋದಿಲ್ಲ ಅಂದ್ರು. ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಜೆಡಿಎಸ್ ಕುತಂತ್ರದ ಆಟ, ರಾಜಕೀಯ ಪಿತೂರಿ ನಡೆಯುವುದಿಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಅನಿಸಿಕೆ ಈ ಜನಸಾಗರ ನಾನು 2022 ಕೊನೆಯಲ್ಲಿ ಸಿದ್ದರಾಮಯ್ಯ ಉತ್ಸವ ಆದ್ಮೇಲೆ ಇಲ್ಲೇ ನಾನು ನೋಡಿದ್ದು ಜನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ. ಗ್ಯಾರಂಟಿ ವಿಚಾರದಲ್ಲಿ ಯಾವ ಕಾರಣಕ್ಕೂ ವಿಪಕ್ಷಗಳು ಆರೋಪಿಸಿದಂತೆ ಆಗೋದಿಲ್ಲ. ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಅವು ಅಬಾಧಿತ ಅಂತ ನಾಯಕರು ಸಮಾವೇಶದಲ್ಲಿ ಅಭಯ ನೀಡಿದರು. ಅಭಿವೃದ್ಧಿಗೂ ಮತ್ತು ಗ್ಯಾರಂಟಿಗಳಿಗೂ ಹಣವನ್ನು ಒದಗಿಸುವಂತ ಚಾಕಚಕ್ಯತೆಯಿಂದ 14ನೇ ಆಯವ್ಯಯವನ್ನು ಮಂಡಿಸಿದಂತ ಏಕೈಕ ಆಪ್ತ ಸಚಿವರು, ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು. ಒಟ್ಟಾರೆ ಆಗಿರುವಂತಹ ಈ ರಾಜ್ಯದ ಅಭಿವೃದ್ಧಿ ಇರಬಹುದು, ಗ್ಯಾರಂಟಿಗಳಿರ್ಬೋದು, ಇವೆಲ್ಲ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಈ ರಾಜ್ಯದ ಜನತೆಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಯಾವ ಷಂಡ ತಂತ್ರವನ್ನು ಉಪಯೋಗಿಸಿ ಇಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ನೀವು ಹೊಂಟಿದ್ದೀರಿ, ಇದು ಫಲಿಸೋದಿಲ್ಲ. ಮಂಜುನಾಥ್ ಜೊತೆ ಸುನೀಲ್, ಟಿವಿ9 ಹಾಸನ.